ಹಾಯ್ ನಮಸ್ಕಾರ. ನಾನು ನಿಮ್ಮ ಅಮಿತ್. ಇವತ್ತು ನಾನು ಒಂದು ಆಟೋ ಹಿಂದೆ ನಿಂತಿದ್ದೀನಿ. ಸೊ ಆಟೋ ಹಿಂದೆ ನಿಂತ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಅದೇನಪ್ಪ ಅಂತಂದರೆ, ಈಗ ಒಂದು ಆಟೋ ಅಂದ ತಕ್ಷಣ ಅದರ ಹಿಂದ್ಗಡೆ ಸಿನಿಮಾ ಸ್ಟಾರ್ಸ್ ಫೋಟೋಗಳಾಗಿರ್ಬೋದು. ಅಂದರೆ ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ದರ್ಶನ್ ಅವ್ರದ್ದು, ಸುದೀಪ್ ಅವ್ರದ್ದು, ಯಶ್ ಅವ್ರದ್ದು, ಪುನೀತ್ ಅವ್ರದ್ದು, ಈ ಥರ ಸ್ಟಾರ್ಸ್ಗಳ ಫೋಟೋನ ಹಾಕೊಳ್ಳೋದು ವಾಡಿಕೆ. ಅವರ ಒಂದು ಅಭಿಮಾನನ ಆ ಥರ ತೋರಿಸ್ತಾರೆ. ಆದರೆ ಇಲ್ಲೊಂದು ಆಟೋದಲ್ಲಿ ನಾನು ನೋಡಿದೆ, ತುಂಬ ವಿಭಿನ್ನವಾಗಿದೆ. ಈ ಒಂದು ಫೋಟೋದಲ್ಲಿರೋದು ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ. ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಬೇರೆ ಕೊಟ್ಟಿದ್ದಾರೆ. ಅದೇನಂತ ನಾನು ನಿಮ್ಗೆ ಮೊದಲು ತೋರಿಸ್ತೀನಿ ನೋಡಿ. ಈ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿಲ್ಲ. ಅದ್ರ ಕೆಳಗಡೆ ಟ್ಯಾಗ್ ಲೈನು ನಾನೇ ಲೆಜೆಂಡ್ ಬ್ರೋ ಅಂತ ಅವರೇ ಹಾಕ್ಕೊಂಡಿದ್ದಾರೆ. ಸೊ ಇವ್ರು ಯಾರು ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಅವ್ರನ್ನ ಕರೆದು ಬಿಡೋಣ. ಅವ್ರಿನ್ಯಾರು ಅಲ್ಲ, ಈ ಆಟೋಗೆ ಅವರೇ ಸಾರಥಿ. ಲೆಜೆಂಡ್ ಬ್ರೋ, ಬರ್ತೀರಾ? ಹಾಯ್ ಸರ್. ಹಾಯ್, ನಮಸ್ಕಾರ. ನಿಮ್ಮ ಹೆಸರು? ನಮಸ್ತೆ ಸರ್. ನನ್ನ ಹೆಸರು ಗಣಪ ಅಂತ. ಗಣಪ? ಹಾಂ ಸರ್. ಚೆನ್ನಾಗಿದ್ದಾರೆ ಗಣಪ ಅವರೇ? ಚೆನ್ನಾಗಿದ್ದೀನಿ ಸರ್. ಈ ಒಂದು ಆಟೋಗೆ ನೀವೇ ಸಾರಥಿನಾ? ನಾನೇ ಸಾರಥಿ. ನಾನೇ ಸಾರಥಿ. ಓಕೆ, ಅದೆಲ್ಲ ಓಕೆ. ಇಲ್ಲಿ ನೀವು ಡಿಫ್ರೆಂಟಾಗಿ ನೀವು ನಿಮ್ಮ ಒಂದು ಫೋಟೋನೇ ಹಾಕೊಂಡು ನಾನೇ ಲೆಜೆಂಡ್ ಬ್ರೋ ಅಂತ ಬೇರೆ ಹಾಕೊಂಡಿದ್ದೀರಾ. ಯಾವ ಸ್ಟಾರ್ಸ್ ಫೋಟೋನೂ ಇಲ್ಲ. ಯಾಕೆ? ಏನೂ ಇಲ್ಲ ಸರ್, ನಮಗೆ ನಾವೇ ಸ್ಟಾರ್ಸ್ ಅನ್ನೋ ಥರ ಒಂದು ಫೀಲು. ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ. ನಮ್ಮ ಅಮ್ಮನ ನನ್ನ ಸ್ಟಾರಾಗಿ ನೋಡಬೇಕು ಅಂತ ಆಸೆ. ಆ ಸಿನಿಮಾದಲ್ಲೆಲ್ಲ ಆಗಲಿಲ್ಲ, ತುಂಬ ಪ್ರಯತ್ನ ಪಟ್ಟೆ, ಯಾವುದೂ ಆಗಲಿಲ್ಲ. ಸೊ ಹಂಗಾಗಿ ಕಮೆಂಟ್ಮೆಂಟ್ ಪ್ರಾಬ್ಲಮಿಂದ ಆಟೋ ತೊಗೊಂಡು ಅದರಿಂದ ನಾನೇ ಹಾಕ್ಕೊಂಡಿದ್ದೀನಿ ನನ್ನ ಫೋಟೋ ನಾನೇ. ನಮ್ಮ ಅಮ್ಮ ಡೈಲಿ ನೋಡ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಅವ್ರ ಖುಷಿ ನನ್ನ ಖುಷಿ, ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಈ ಒಂದು ಫೋಟೋನ ನೋಡಿದಾಗ ಯಾರು ಕೂಡ ನಿಮ್ಗೆ ಹೇಳಿಲ್ವಾ, ಏನು ಗುರು ದೌಲತ್ತು, ಏನು ಗುರು ಆ್ಯಟಿಟ್ಯೂಡು, ಇವ್ರ ಫೋಟೋ ಇವರೇ ಹಾಕೊಂಡ್ಬಿಟ್ಟು ಫುಲ್ ಸ್ಕೋಪ್ ತೊಗೊತವ್ರೆ, ಬಿಲ್ಡಪ್ ತೊಗೊತವ್ರೆ, ಆ ಥರದ್ದು ಏನಾದರೂ ಕಮೆಂಟ್ಸ್ ಬಂತ? ಆ ಥರದ್ದು ಅಂತಂದರೆ ನನ್ನ ಜೊತೆಲಿರೋರೇ ಒಂದಿಬ್ಬರು ಹೇಳಿದ್ರು, ನಿನ್ನ ಫೋಟೋ ನೀನೇ ಹಾಕ್ಕೊಂಡಿದ್ಯಾ, ಜಾತ್ರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಬಟ್ ತುಂಬ ಜನ ಬೇರೆಯವ್ರು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ ತುಂಬ ಜನ ಬಂದು ನೋಡ್ಬಿಟ್ಟು ಹೇಳ್ತಾರೆ, ಫೋಟೋ ನೋಡಿ ನನ್ನ ಮಕ್ಕ ನೋಡ್ಬಿಟ್ಟು, ಸೂಪರ್ ಬ್ರೋ, ನಿಮ್ಮ ಫೋಟೋ ನೀವೇ ಹಾಕ್ಕೊಂಡಿದ್ದೀರಾ, ಪಕ್ಕ ಲೆಜೆಂಡ್ ನೀವು, ಸೂಪರ್ ಅಂತ ಹೇಳ್ತಾರೆ ಸರ್. ಎಸ್, ಖಂಡಿತವಾಗ್ಲೂ ಒಟ್ಟಿನಲ್ಲಿ ಏನೋ ಈ ಥರ ಹಾಕೊಳ್ಳೋದಕ್ಕೂ ಒಂದು ಧೈರ್ಯ ಬೇಕು. ಯಾಕೆಂದರೆ ಅವ್ರ ಫೋಟೋ ಅವರೇ ಹಾಕೊಂಡಾಗ ತುಂಬ ಜನ ಮಾತಾಡ್ತಾರೆ. ನಾನು ಕೂಡ ನೋಡಿ ಇವತ್ತು ನಿಮ್ಮನ್ನು ನಿಲ್ಲಿಸಿ ಮಾತಾಡೋದಕ್ಕೆ ಈ ಫೋಟೋನೇ ಕಾರಣ. ಇದು ಬಿಟ್ಟು ಬೇರೆ ಫೋಟೋ ಹಾಕಿದ್ದೀರಾ ನಾರ್ಮಲ್ ಅಂತಿತ್ತು, ಬಟ್ ನಿಮ್ಮ ಫೋಟೋ ನೀವೇ ಹಾಕ್ಕೊಂಡಿದ್ದೀರಾ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ ಸರ್? ಇಲ್ಲ, ಆಸೆ ಇದೆ, ಬಟ್ ಅದು ನಾವು ಅಂತ ಬಡವ್ರಿಗೆಲ್ಲ ಈಗಿನ ಕಾಲದಲ್ಲಿ ನೆರವೇರಲ್ಲ ಅನ್ಕೋತೀನಿ. ತುಂಬ ಪ್ರಯತ್ನವೂ ಪಟ್ಟೆ, ಬಟ್ ಯಾವುದೂ ಆಗಲಿಲ್ಲ. ಹಂಗಾಗಿ ಇವಾಗ ಆಟೋ ಓಡಿಸ್ಕೊಂಡು ಇದ್ದೀನಿ. ಮುಂದೊಂದು ದಿನ ಆ ಥರ ಸಿಕ್ಕರೆ 100% ಮಾಡಿಕೊಂಡು ಏನೋ ಮಾಡ್ಕೋತೀನಿ. ಬಟ್ ಇವಾಗ ನನಗೆ ನಾನೇ ಸ್ಟಾರು, ನಮ್ಮ ಅಮ್ಮಗೆ ನಾನೇ ಸ್ಟಾರು ಅನ್ನೋ ಥರ ಒಂದು ಫೀಲ್ ಕೊಡುತ್ತಿದ್ವಿ ಫೋಟೋ. ನಮ್ಮ ಅಮ್ಮ ಡೈಲಿ ಬೆಳಗ್ಗೆ ಹೊತ್ತು ನೋಡ್ಬೇಕಾದ್ರೆ ಅವರು ಏನೋ ಒಂದು ಕನಸು ಕಾಣ್ತಾರಲ್ಲ ಮಗನ ಬಗ್ಗೆ, ಅದರಿಂದ ನೋಡಿಕೊಂಡು ಚೆನ್ನಾಗಿದ್ದಾರೆ. ಎಸ್, ಓಕೆ. ಒಟ್ಟಿನಲ್ಲಿ ನಿಮ್ಮ ಆಸೆ ನೆರವೇರಲಿ. ಯಾಕೆ ಅಂತಂದರೆ ಪ್ರತಿಯೊಬ್ಬನು ಕೂಡ ಹೀರೋನೇ, ಅದನ್ನು ಎಲ್ಲ ಸ್ಟಾರ್ಸ್ ಹೇಳಿದ್ದಾರೆ. ನಿಮಗೆ ನೀವು ಫಸ್ಟ್ ಹೀರೋ ಆಗಿ, ನಿಮ್ಮ ಮನೆಗೆ ನೀವು ಹೀರೋ ಆಗಿ ಅಂತ. ಅದೊಂದು ಶೂಟ್ ಆಗುತ್ತೆ ನನಗಿದು. ಅದನ್ನು ನೀವು ಪಾಲಿಸಿದ್ದೀರಾ. ನಿಮ್ಮ ಆಸೆ ಏನಿದೆ ಅದನ್ನು ನೆರವೇರಲಿ. ನೀವು ಕೂಡ ಸ್ಟಾರ್ ಆಗೋ ಒಂದು ಆಸೆ ಏನು ಇಟ್ಕೊಂಡಿದ್ದೀರಾ ಅದಾಗಲಿ. ಮುಂದೊಂದು ದಿನ ನಿಮ್ಮ ಫೋಟೋನ ಇದೇ ಥರ ಬೇರೆ ಆಟೋ ಡ್ರೈವರ್ಸ್ ಕೂಡ ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಲೆಜೆಂಡ್ ಬ್ರೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.